ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೂಡೆಂಟ್ಸ್. ಹೇಗಿದ್ದೀರಾ ಎಲ್ಲ? ಸೊ ನಾನು ಇಷ್ಟು ದಿನ ಸೆಕೆಂಡ್ ಪಿ ಯು ಸಿ ಮಾಡೆಲ್ ಪೇಪರ್ನ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಇದೇ ಚಾನಲ್ನಲ್ಲಿ. ಅಂದರೆ ಕರ್ನಾಟಕ ಪಿ ಯು ಬೋರ್ಡಿಂದ ರಿಲೀಸ್ ಮಾಡಿರುವಂತಹ 3 ಮಾಡೆಲ್ ಪೇಪರ್ 1, 2, 3 ಮೂರು ಮಾಡೆಲ್ ಪೇಪರ್ ಎರಡೆರಡು ಪಾರ್ಟಲ್ಲಿ ಅಂತಂದರೆ ಟೋಟಲ್ 6 ವಿಡಿಯೋಸ್ ಇದೆ. ಇದೇ ಚಾನಲಿನ ಪ್ಲೇಲಿಸ್ಟ್ ಅಲ್ಲಿ ಥಿಯರಿ ಎಕ್ಸಾಮ್ ಅಂತ ಇದೆ. ಥಿಯರಿ ಎಕ್ಸಾಮ್ ಪ್ಲೇಲಿಸ್ಟ್ ಓಪನ್ ಮಾಡ್ತೀರಾ, ಅದರಲ್ಲಿ ನಿಮಗೆ ಕಂಟಿನ್ಯೂಸ್ ಆಗಿ ಎಲ್ಲ ಮಾಡೆಲ್ ಪೇಪರ್ಸ್ ಅಪ್ಲೋಡ್ ಮಾಡಿದ್ದೀನಿ, ಸಿಗುತ್ತೆ. ಮತ್ತೆ ಫಸ್ಟ್ ಪಿ ಯು ಸಿ ಕರ್ನಾಟಕ ಪಿ ಯು ಬೋರ್ಡ್ ಇಂದ ಯಾವುದೇ ಮಾಡೆಲ್ ಪೇಪರ್ ಇನ್ನೂ ಅವರು ರಿಲೀಸ್ ಮಾಡಿಲ್ಲ. ಸೊ ಹಾಗಾಗಿ ನಾನು ಒಂದು ಮಾಡೆಲ್ ಪೇಪರ್ 2023ನ ಮಿಡ್ ಟರ್ಮಿನ ಪೇಪರ್ ಅಂತ ಅಂದ್ರೆ ಆಲ್ರೆಡಿ ಎಕ್ಸಾಮ್ ಬರ್ದಿರೋಂತಹ ಪೇಪರ್ ಅದನ್ನ ನಾನು ಈಗ ಸಾಲ್ವ್ ಮಾಡಿಸ್ತೀನಿ. ಸೊ ಒಂದೊಂದಾಗಿ ನೋಡ್ಕೊಂತ ಬರೋಣ. ನೋಡಿ, ಇದು ಮಂಗಳೂರಿನ ಮಿಡ್ ಟರ್ಮ್ ಪೇಪರ್ ಇದು, ಓಕೆನಾ? ಸೊ ನೋಡಿ, ಫಸ್ಟ್ MCQs ಇರುತ್ತೆ. MCQs 15 ಇರುತ್ತೆ, 15 ಕೂಡ ಅಟೆಂಡ್ ಮಾಡಬೇಕು. ಅದಾದ್ಮೇಲೆ ಫಿಲ್ ಇನ್ ದ ಬ್ಲಾಂಕ್ಸ್. ಸೊ ಇದು ಆಕ್ಚುಲ್ ಆಗಿ ಓಲ್ಡ್ ಮಾಡೆಲ್ ಪೇಪರ್ ಅಲ್ವಾ? ಸೊ ಹಾಗಾಗಿ ಇಲ್ಲಿ ನಿಮಗೆ ಕ್ವೆಶನ್ಸ್ ಏನಿರುತ್ತೆ ಅಂತಂದ್ರೆ 2 ಮಾರ್ಕ್ಸಿಗೆ 8 ಕ್ವೆಶನ್ಸ್, ಅದರಲ್ಲಿ 5 ಬರಿಬೇಕು. 3 ಮಾರ್ಕ್ಸಿಗೂ ಕೂಡ 8 ಕ್ವೆಶನ್ಸ್, ಅದರಲ್ಲಿ 5 ಬರಿಬೇಕು. ಮತ್ತೆ 5 ಮಾರ್ಕ್ಸಿನ 8 ಕ್ವೆಶನ್ಸ್, ಅದರಲ್ಲಿ 4 ಬರಿಬೇಕು. ಲಾಸ್ಟ್ 5 ಮಾರ್ಕ್ಸ್ ಅಲ್ಲಿ 3 ಕ್ವೆಶನ್ಸ್, ಅದರಲ್ಲಿ 1 ಬರಿಬೇಕು. ಸೊ ಇಲ್ಲಿ 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್ ಅಲ್ಲಿ ಹೊಸ ಮಾಡೆಲ್ ಪೇಪರ್ ಅಲ್ಲಿ ಏನಾಗಿದೆ ಅಂದ್ರೆ ಒಂದೊಂದು ಕ್ವೆಶನ್ ಕಡಿಮೆ ಮಾಡಿದ್ದಾರೆ. ಬಟ್ ಇದು ಓಲ್ಡ್ ಪೇಪರ್ ಇರೋದ್ರಿಂದ ಒಂದೊಂದು ಕ್ವೆಶನ್ ಎಕ್ಸ್ಟ್ರಾ ಇದೆ. ಸೊ ನೋಡಿ, ಫಸ್ಟ್ ಕ್ವೆಶನ್ ನೋಡಿ. ಸೊ ಮಿಡ್ ಟರ್ಮ್ ಸಿಲೆಬಸ್ ಸೇಮ್ ಇದೆ. ಸೊ ಸೇಮ್ ಮಿಡ್ ಟರ್ಮ್ ಸಿಲೆಬಸ್ ಇರೋದ್ರಿಂದ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಈಗ 2024 ಮಿಡ್ ಟರ್ಮ್ಗೆ ಯಾರು ಪ್ರಿಪೇರ್ ಆಗ್ತಿದ್ರಲ್ಲ ಅವರಿಗೆ ಎಲ್ಲರಿಗೂ ಇದು ಪೇಪರ್ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನೋಡಿ, ಪಾರ್ಟ್ ಎ. ಸೊ ಫಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಮಲೇರಿಯಲ್ ಪ್ಯಾರಾಸೈಟ್? ಮಲೇರಿಯಲ್ ಪ್ಯಾರಾಸೈಟ್ ಯಾವುದು ಅಂತ ಕೇಳಿದ್ದಾರೆ. ಸೊ ಸ್ಪೋರೋಜಾನ್ಸ್ ಆಕ್ಚುಲಿ ಬಿಲಾಂಗ್ಸ್ ಟು ದಿಸ್ ಓನ್ಲಿ, ದಟ್ ಈಸ್ ಮಲೇರಿಯಲ್ ಪ್ಯಾರಾಸೈಟ್ ಇರೋದು ಸ್ಪೋರೋಜಾನ್ಸ್ ಅಲ್ಲೇನೆ. ಅದು ಸ್ಪೋರೋಜಾನ್ಸಿನ ಒಂದು ಗ್ರೂಪ್ ಅಲ್ಲಿ ಬರುತ್ತೆ. ಬಟ್ ಯಾವ ಆರ್ಗಾನಿಸಮ್ ಅಂತ ಕೇಳಿದ್ದಾರೆ, ಯಾವುದು ಮಲೇರಿಯಲ್ ಪ್ಯಾರಾಸೈಟ್ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ, ಪ್ಲಾಸ್ಮೋಡಿಯಂ. ಟ್ರೈಪ್ಯಾನಜೋಮಾ ಅಂತಂದ್ರೆ ಯಾವುದು, ಸ್ಲೀಪಿಂಗ್ ಸಿಕ್ನೆಸ್ ಬರೀತೀರಾ. ಪ್ಯಾರಾಮೇಶಿಯಂ ಅಂದ್ರೆ ಸಿಲಿಯೇಟೆಡ್ ಪ್ರೋಟೋಜೋನ್ಸ್ ಅಲ್ಲಿ ಬರುತ್ತೆ. ಸೊ ಇದು ಬೇರೆ ಬೇರೆ ಆಪ್ಷನ್ ಕೂಡ ನೀವು ಈ ತರ ತಿಳ್ಕೋಬೇಕು. ಸೊ ಫಸ್ಟ್ ಗೆ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ ಬಿ. ಸೊ ದಿಸ್ ಇಸ್ ಕರೆಕ್ಟ್. ನೆಕ್ಸ್ಟ್, ICBN ಅಂತ ಅಂದ್ರೆ ಏನು? ದಟ್ ICBN ಅಂದ್ರೆ ಏನು? ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬೊಟಾನಿಕಲ್ ನಾಮನ್ಕ್ಲೇಚರ್. ಇದು ಲಿವಿಂಗ್ ವರ್ಲ್ಡ್ ಇಂದ ಫಸ್ಟ್ ಕ್ವೆಶನ್, ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಇಂದ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಕಿಂಗ್ಡಮ್ ಇನ್ಕ್ಲೂಡ್ಸ್ ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್ ವಿತ್ ಯೂಕ್ಯಾರಿಯೋಟಿಕ್ ಆರ್ಗನೈಸೇಷನ್? ಅಂತಂದ್ರೆ ಯೂನಿಸೆಲ್ಯುಲರ್ ಯೂಕ್ಯಾರಿಯೋಟ್ಸ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಇದು ನಿಮಗೆ ನೆನ್ಪಿಟ್ಕೊಳ್ಳಿ ಈ ಲೈನ್. ಯೂನಿಸೆಲ್ಯುಲರ್ ಯೂಕ್ಯಾರಿಯೋಟ್ಸ್ ಇರೋದು ಒಂದೇ ಒಂದು, ದಟ್ ಈಸ್ ಪ್ರೊಟೆಸ್ಟಾ. ಮೊನೇರಾ ಏನು, ಯೂನಿಸೆಲ್ಯುಲರ್ ಪ್ರೊಕ್ಯಾರಿಯೋಟ್. ಇನ್ ಮಿಕ್ಕಿದೆಲ್ಲ ಏನಾಗುತ್ತೆ, ಮಲ್ಟಿಸೆಲ್ಯುಲರ್ ಯೂಕ್ಯಾರಿಯೋಟ್ಸ್ ಆಗುತ್ತೆ. ಸೊ ಯೂನಿಸೆಲ್ಯುಲರ್ ಯೂಕ್ಯಾರಿಯೋಟ್ಸ್ ಇರೋದು ಒಂದೇ ಒಂದು ಕಿಂಗ್ಡಮ್, ಯಾವ್ದದು, ಪ್ರೊಟಿಸ್ಟಾ. ಸೊ ದಿಸ್ ಇಸ್ ಫ್ರಮ್ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ದೇ ಹ್ಯಾವ್ ಆಸ್ಕ್ಡ್. ಸರಿನಾ? ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಟಾಲೆಸ್ಟ್ ಏಂಜಿಯೋಸ್ಪರ್ಮ್? ನೋಡಿ, ಏಂಜಿಯೋಸ್ಪರ್ಮ್ ಅಲ್ಲೇನೆ ಟಾಲೆಸ್ಟ್ ಯಾವುದು ಅಂತ ಕೇಳಿದ್ದಾರೆ. ಟಾಲೆಸ್ಟ್ ಏಂಜಿಯೋಸ್ಪರ್ಮ್ ಅಂದ್ರೆ ಯಾವುದು, ಯೂಕ್ಯಾಲಿಪ್ಟಸ್. ಅದೇ ನೆಕ್ಸ್ಟ್ ಕ್ವೆಶನ್ ಸ್ಮಾಲೆಸ್ಟ್ ಅಂತ ಕೇಳಿದ್ರೆ ಏನ್ ಬರೀತಾ ಇದ್ರಿ, ವುಲ್ಫಿಯಾ ಬರೀತಿದ್ರಿ. ನೆಕ್ಸ್ಟ್, ಝಾಮಿಯಾ, ದಟ್ ಇಸ್ ಮೊನೊಕಾಟ್ ಪ್ಲಾಂಟ್. ಅಂಡ್ ಸಿಕೋಯಾ, ದಿಸ್ ಇಸ್ ಟಾಲೆಸ್ಟ್ ಜಿಮ್ನೋಸ್ಪರ್ಮ್. ಸಿಕೋಯಾ ಏನು, ಟಾಲೆಸ್ಟ್ ಜಿಮ್ನೋಸ್ಪರ್ಮ್. ಮತ್ತೆ ಕ್ವೆಶನ್ ಕೇಳಿರ್ಬೋದು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟಾಲೆಸ್ಟ್ ಟ್ರೀ ಸ್ಪೀಶೀಸ್ ಅಂತ ಕೇಳ್ತಾರೆ. ಏಂಜಿಯೋಸ್ಪರ್ಮ್ ಮತ್ತೆ ಜಿಮ್ನೋಸ್ಪರ್ಮ್ ಅಂತ ಕೇಳೋದಿಲ್ಲ, ಟಾಲೆಸ್ಟ್ ಟ್ರೀ ಸ್ಪೀಶೀಸ್ ಯಾವುದು ಅಂತ ಕೇಳಿದಾಗ ಅವಾಗ ನೀವು ಸಿಕೋಯಿಯಾ ಅಂತ ಮೆನ್ಷನ್ ಮಾಡ್ತೀರಾ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಏಂಜಿಯೋಸ್ಪರ್ಮ್ ಅಂತ ಕೇಳಿದ್ರೆ ಯೂಕ್ಯಾಲಿಪ್ಟಸ್ ಬರೀಬೇಕು. ಪರ್ಟಿಕ್ಯುಲರ್ ಜಿಮ್ನೋಸ್ಪರ್ಮ್ ಅಂತ ಕೇಳಿದ್ರೆ ಸಿಕೋಯಿಯಾ ಬರೀತೀರಾ. ಜಿಮ್ನೋಸ್ಪರ್ಮ್ ಏಂಜಿಯೋಸ್ಪರ್ಮ್ ಎರಡನ್ನೂ ಡಿಫ್ರೆನ್ಶಿಯೇಟ್ ಮಾಡ್ದೇನೆ ಹಂಗೇನೆ ಜನರಲ್ ಕ್ವೆಶನ್ ಕೇಳಿದ್ರು ಯಾವ್ದು ಬರೀಬೇಕು, ಸಿಕೋಯಿಯಾ ಬರೀಬೇಕು. ಯಾಕಂದ್ರೆ ಅದೇ ಟಾಲೆಸ್ಟ್. ಯೂಕ್ಯಾಲಿಪ್ಟಸ್ಗಿಂತ ಹೈಟ್ ಇರೋದು ಯಾವುದು ಅಂದ್ರೆ ಸಿಕೋಯಿಯಾ. ಸರಿನಾ? ನೆಕ್ಸ್ಟ್, ದ ಲೇಯರ್ ಆಫ್ ವಿಚ್ ಸಪರೇಟ್ಸ್ ಎಂಡೋಸ್ಪರ್ಮ್ ಅಂಡ್ ಎಂಬ್ರಿಯೋ ಇನ್ ಮೊನೊಕಾಟ್ ಈಸ್? ನೋಡಿ, ಮೊನೊಕಾಟ್ ಸೀಡ್ ಈ ತರ ಇರ್ತದಲ್ಲ, ಸೊ ಇದರಲ್ಲಿ ಒಂದು ಲೇಯರ್ ಈ ತರ ಸಪರೇಟ್ ಆಗುತ್ತೆ, ಯಾವುದು, ಈ ತರ ಬರುತ್ತೆ. ಸೊ ಈ ಲೇಯರಿಗೆ ಏನಂತ ಕರಿತೀವಿ ನಾವು, ದಟ್ ಈಸ್ ಅಲ್ಯೂರೋನ್ ಲೇಯರ್. ಸರಿನಾ? ಸೊ ದಿಸ್ ಇಸ್ ಅಲ್ಯೂರೋನ್ ಲೇಯರ್. ಸೊ ಆನ್ಸರ್ ಈಸ್ ಸಿ. ನೆಕ್ಸ್ಟ್, ಇನ್ ಗ್ರಾಸಸ್ ದ ಶೇಪ್ ಆಫ್ ಗಾರ್ಡ್ ಸೆಲ್ ಈಸ್? ನೋಡಿ, ಗ್ರಾಸ್ ಅಲ್ಲಿ ಅಂದ್ರೆ ಮೊನೊಕಾಟಿನ ಸ್ಟೊಮ್ಯಾಟೈನ ಗಾರ್ಡ್ಸ್ ಅಲ್ಲಿ ಯಾವ ತರ ಶೇಪ್ ಇರುತ್ತೆ, ದಟ್ ಈಸ್ ಡಂಬೆಲ್ ಶೇಪ್.
ಅದೇ ಡೈಕಾಟ್ ಅಂತ ಕೇಳಿದ್ರೆ ಏನಾಗ್ತಿತ್ತು, ಬೀನ್ ಶೇಪ್ ಬರ್ತಿತ್ತು ಮತ್ತೆ ಕಿಡ್ನಿ ಶೇಪ್ ಕೂಡ ಬರ್ತಾ ಇತ್ತು. ಸ್ಪೆರಿಕಲ್ ಗಾರ್ಡ್ಸ್ ಅಲ್ಲಿ ಇರೋದಿಲ್ಲ. ನೆಕ್ಸ್ಟ್, ಹೂ ಫಸ್ಟ್ ಡಿಸ್ಕ್ರೈಬ್ ಅ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಫಸ್ಟ್ ಡಿಸ್ಕ್ರೈಬ್ ಮಾಡಿದ್ದು ಯಾರು? ರಾಬರ್ಟ್ ಬ್ರೌನ್. ಇದು ಹೆಂಗ್ ನೆನ್ಪಿಟ್ಕೊಳ್ಳಿ ಅಂದ್ರೆ ನ್ಯೂಕ್ಲಿಯಸ್ ಬ್ರೌನ್ ಕಲರ್ ಇರುತ್ತೆ ಅಂತ ನೆನ್ಪಿಟ್ಕೊಳ್ಳಿ, ಅವಾಗ ನೀವು ಈಸಿಯಾಗಿ ಬರಿಬಹುದು. ನೆಕ್ಸ್ಟ್, ಕೆಮಿಲೋ ಗೋಲ್ಗಿ ಯಾವುದು? ಶ್ವಾನ್, ರುಡಾಲ್ಫ್ ವಿರ್ಚೋವ್ ಯಾವ್ದು? ಇದೆಲ್ಲ ನೀವು ಕರೆಕ್ಟ್ ಆಗಿ ನೋಡ್ಕೋಬೇಕು, ಸರಿನಾ? ನೋಡಿ, ಕೆಮಿಲೋ ಗೋಲ್ಗಿ ನೇಮ್ ಅಲ್ಲೇ ಇದೆ. ಏನು ಕೆಮಿಲೋ ಗೋಲ್ಗಿ ಅಂದ್ರೆ ಗಾಲ್ಗಿ ಕಾಂಪ್ಲೆಕ್ಸ್. ಮತ್ತೆ ಶ್ವಾನ್ ಮತ್ತೆ ವಿರ್ಚೋವ್ ಏನು? ಸೆಲ್ ಥಿಯರಿದು ಸ್ಟಾರ್ಟಿಂಗ್ ಇದೆ ಅಲ್ಲ, ಅದ್ರ ಬಗ್ಗೆ. ಸೊ ಇದು ಡೀಟೇಲ್ ಆಗಿ ನೀವು ಎಲ್ಲ ಸೈಂಟಿಸ್ಟ್, ಈ ಲೆಸನ್ ಅಲ್ಲಿ ಸೈಂಟಿಸ್ಟ್ ಮೇನ್ ಇಂಪಾರ್ಟೆಂಟ್, ಅದನ್ನ ಮ್ಯಾಚ್ ದ ಫಾಲೋಯಿಂಗ್ ನೀಟ್ ಅಲ್ಲಿನೂ ಕೂಡ ಬಹಳ ಸರಿ ಕೇಳಿದ್ದಾರೆ, ಮತ್ತೆ ಥಿಯರಿನಲ್ಲಿ ಈ ತರ ಕ್ವೆಶನ್ಸ್ ಕೇಳ್ತಾರೆ. ನೆಕ್ಸ್ಟ್, ದ ಇನ್ಫೆಕ್ಷಿಯಸ್ ಫ್ರೀ RNA ಈಸ್ ಕಾಲ್ಡ್. ನೋಡಿ, ಫ್ರೀ RNA ಸಿಂಗಲ್ ಸ್ಟ್ರಾಂಡೆಡ್ RNA ಅಂತ ಕೂಡ ಕ್ವಶನ್ ಕೇಳ್ತಾರೆ. ಸಿಂಗಲ್ ಸ್ಟ್ರಾಂಡೆಡ್ ಅಂದ್ರೆ ಡಬಲ್ S, ಸಿಂಗಲ್ ಸ್ಟ್ರಾಂಡೆಡ್ RNA ಅಥವಾ ಫ್ರೀ RNA ಅಂತ ಬಂದ್ರೆ ಯಾವ್ದು ಹೇಳ್ತೀರಾ? ದಟ್ ಈಸ್ ವೈರಾಯ್ಡ್ಸ್. ವೈರಸ್ ಗಿಂತ ಚಿಕ್ಕದಿರುತ್ತೆ, ಅದರಲ್ಲಿ RNA ಮಾತ್ರ ಇರುತ್ತೆ, ಪ್ರೋಟೀನ್ ಕೋಟ್ ಇರೋದಿಲ್ಲ ವೈರಸ್ ತರ. ಸೊ ಅಂಥ ಆರ್ಗಾನಿಸಮ್ಸ್ ಏನಂತ ಕರಿತೀವಿ? ವೈರಾಯ್ಡ್ಸ್. ಪ್ರಿಯಾನ್ಸ್ ಮತ್ತೆ ವೈರಾಯ್ಡ್ಸ್ ಕನ್ಫ್ಯೂಸ್ ಆಗ್ತಾ ಇದ್ರೆ ಒಂದ್ ನೆನ್ಪಿಟ್ಕೊಳ್ಳಿ. ಪ್ರಿಯಾನ್ಸ್ ಸ್ಟಾರ್ಟ್ಸ್ ವಿತ್ P, ಪ್ರೋಟೀನ್ ಸ್ಟಾರ್ಟ್ಸ್ ವಿತ್ P. ಅಂದ್ರೆ ಪ್ರಿಯಾನ್ಸ್ ಅಲ್ಲಿ ಪ್ರೋಟೀನ್ ಇರ್ತದೆ, ವೈರಾಯ್ಡ್ಸ್ ಅಲ್ಲಿ RNA ಇರುತ್ತೆ. ಓಕೆನಾ? ನೆಕ್ಸ್ಟ್, ಮೈಕೋಪ್ಲಾಸ್ಮಾ ಅಂದ್ರೆ ಏನು, ಬ್ಯಾಕ್ಟೀರಿಯಾ ಅಂದ್ರೆ ಏನು, ಇದನ್ನು ಕೂಡ ನೀವು ಇದ್ರ ಬಗ್ಗೆ ತಿಳ್ಕೊಬೇಕು. ಮೈಕೋಪ್ಲಾಸ್ಮಾ ಅಂದ್ರೆ ಸ್ಮಾಲೆಸ್ಟ್ ಲಿವಿಂಗ್ ಸೆಲ್, ಸೆಲ್ ವಾಲ್ ಇರೋದಿಲ್ಲ, ಇಟ್ ಕ್ಯಾನ್ ಲಿವ್ ವಿತೌಟ್ ಆಕ್ಸಿಜನ್, ಅದೆಲ್ಲ. ಆಮೇಲೆ ಪ್ಯಾಥೋಜೆನಿಕ್, ಸೊ ಇದೆಲ್ಲ ಪಾಯಿಂಟ್ಸ್ ಇರುತ್ತೆ. ನೆಕ್ಸ್ಟ್, ಮೈಕೋಪ್ಲಾಸ್ಮಾ ಇಂದ ಕೂಡ ಕ್ವೆಶನ್ ಬರ್ಬೋದು. ಸೊ ಈ ತರ ನೀವು ಸಾಲ್ವ್ ಮಾಡ್ತಾ ಇದ್ರೆ ಪ್ರತಿಯೊಂದು ಆಪ್ಷನ್ ಕೂಡ ಅಲ್ಲಿ ಅದ್ರ ಬಗ್ಗೆ ನೀವು ತಿಳ್ಕೊಬೇಕು. ನೆಕ್ಸ್ಟ್, 9th ಕ್ವೆಶನ್ ನೋಡಿ. ಜಿಮ್ನೋಸ್ಪರ್ಮ್ಸ್ ದಟ್ ಶೋಸ್ ಮೈಕೋರೈಸಾ, ಇಲ್ಲಿ ಸಪ್ರೇಟ್ ಆಗಿಲ್ಲ ವರ್ಡ್ಸ್. ಸೊ ದಟ್ ಈಸ್ ಜಿಮ್ನೋಸ್ಪರ್ಮ್ that shows mycorrhiza. mycorrhizal association ಯಾವ್ದಕ್ಕಿರುತ್ತೆ? That is pinus. pinus ಅಲ್ಲಿನೇ mycorrhiza association ಇರುತ್ತೆ. pinus ಇನ ರೂಟ್ಸ್ ಅಲ್ಲಿ ಏನಕ್ಕೆ ಹೆಲ್ಪ್ ಆಗುತ್ತೆ? ವಾಟರ್ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳೋಕೆ. ಅದೇ ಸೈಕಸ್ಸಿಗೆ ಏನಿರುತ್ತೆ? ಸೈನೋಬ್ಯಾಕ್ಟೀರಿಯಾ, ನೈಟ್ರೋಜನ್ ಫಿಕ್ಸೇಷನ್ ಗೆ ಹೆಲ್ಪ್ ಮಾಡುತ್ತೆ. ಮತ್ತೆ ಈಕ್ವಿಸಿಟಮ್ ಸಿಲಾಜಿನಲ್ಲಾದಲ್ಲಿ ಏನಿರ್ತದೆ ಅಂದ್ರೆ ಕೋನ್ ಇರುತ್ತೆ, ದಟ್ ಈಸ್ ಸ್ಟ್ರೋಬಿಲಸ್. ಸೊ ಇದು ನೀವು ಬೇರೆ ಆಪ್ಷನ್ಸ್ ಕೂಡ ಈ ತರ ನೋಡ್ಕೋಬೇಕು. ಸೊ ಕರೆಕ್ಟ್ ಆಪ್ಷನ್ ಯಾವುದು? 9th ಗೆ ಸಿ ಆಪ್ಷನ್. ನೆಕ್ಸ್ಟ್, ನೇಮ್ ದ ನಾನ್ ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನಲ್. ಮೆಂಬ್ರೇನ್ ಇಲ್ಲದೆ ಇರುವಂತಹ ಸೆಲ್ ಆರ್ಗನಲ್ ಯಾವುದು ಅಂತ ಕೇಳಿದ್ದಾರೆ. ಯಾವುದು? ರೈಬೋಸೋಮ್. ಮತ್ತೆ ಮೈಟೋಕಾಂಡ್ರಿಯಾಗೆ ಎಷ್ಟು ಮೆಂಬ್ರೇನ್ ಇರ್ತದೆ? 2 ಮೆಂಬ್ರೇನ್. ವ್ಯಾಕ್ಯೂಲ್ಗೆ ಎಷ್ಟು? 1. ಎಂಡೋಮೆಂಬ್ರೇನ್ ಸಿಸ್ಟಮ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ವ್ಯಾಕ್ಯೂಲ್, ಇದಕ್ಕೆಲ್ಲ ಎಷ್ಟು ಮೆಂಬ್ರೇನ್ ಇರುತ್ತೆ? 1 ಮೆಂಬ್ರೇನ್. ಸರಿನಾ? ಸೊ ಮೆಂಬ್ರೇನ್ ಇಲ್ಲದೆ ಇರೋದು ಯಾವುದು? ದಟ್ ಈಸ್ ರೈಬೋಸೋಮ್. ನೆಕ್ಸ್ಟ್, ವಿಚ್ ಸಬ್ಸ್ಟೆನ್ಸ್ ಇಸ್ ಆಡೆಡ್ ಟು ದ ಲಿವಿಂಗ್ ಟಿಶ್ಯೂ ಡ್ಯೂರಿಂಗ್ ಗ್ರೈಂಡಿಂಗ್ ಫಾರ್ ಕೆಮಿಕಲ್ ಅನಾಲಿಸಿಸ್. ಸೊ ಇದು ಕೇಳ್ತಿರೋದು ಇದು ಬಯೋಮಾಲಿಕ್ಯೂಲ್ಸ್ ಲೆಸನ್ ಇಂದ ಏನ್ ಆಡ್ ಮಾಡಬೇಕು? ಟ್ರೈಕ್ಲೋರೋ ಅಸಿಟಿಕ್ ಆಸಿಡ್. ಅದು ಸ್ಮ್ಯಾಶ್ ಮಾಡುವ ಲಿವಿಂಗ್ ಟಿಶ್ಯೂ ಗ್ರೈಂಡಿಂಗ್ ಪ್ರೊಸೆಸ್ ಇದೆ ಅಲ್ಲ, ಅನಾಲಿಸಿಸ್ ಮಾಡೋದು, ಮ್ಯಾಕ್ರೋಮಾಲಿಕ್ಯೂಲ್ಸ್ ಮೈಕ್ರೋಮಾಲಿಕ್ಯೂಲ್ಸ್ ಅನಾಲಿಸಿಸ್ ಮಾಡೋದಿದೆ ಅಲ್ಲ, ಆ ಪ್ರೊಸೀಜರ್ ಅಲ್ಲಿ ಒಂದು ಕೆಮಿಕಲ್ ನ ಆಡ್ ಮಾಡ್ತೀವಿ. ಯಾವುದು ಅಂತ ಕೇಳಿದ್ದಾರೆ, ಅದು ಯಾವುದು? ಟ್ರೈಕ್ಲೋರೋ ಅಸಿಟಿಕ್ ಆಸಿಡ್. ನೋಡಿ, ಇದು ಸೆಲ್ ಯೂನಿಟ್ ಇಂದ ಬಂದಿದೆ. ಮತ್ತೆ ಇಲ್ಲಿ ಇದು ಪ್ಲಾಂಟ್ ಕಿಂಗ್ಡಮ್, ಇದು ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್, ಸೆಲ್, ಮತ್ತೆ ಇದು ಅನಾಟಮಿ. ಸೊ ಇದಿಷ್ಟು ಇಲ್ಲಿವರೆಗೂ 11 ಕ್ವೆಶನ್ ಆಯ್ತು. ನೆಕ್ಸ್ಟ್ ಇನ್ನು 15th ಅಂತ ಇದೆ ನೋಡಿ. ನೆಕ್ಸ್ಟ್, ದ ಪ್ರೋಟೀನ್ ಕಾಂಪ್ಲೆಕ್ಸ್ ಆಫ್ ಸೆಂಟ್ರೋಮಿಯರ್ ಟು ವಿಚ್ ಸ್ಪಿಂಡಲ್ ಫೈಬರ್ಸ್ ಅಟ್ಯಾಚ್ ಈಸ್. ನೋಡಿ, ಸೊ DNA ಸ್ಟ್ರಕ್ಚರ್ ಅಲ್ಲಿ ಸೆಂಟ್ರೋಮಿಯರ್ ಇರುತ್ತೆ. ಸೆಂಟ್ರೋಮಿಯರ್ ಸರೌಂಡಿಂಗ್ ಒಂದು ಲೇಯರ್ ಇರುತ್ತೆ, ಪ್ರೋಟೀನ್ ಲೇಯರ್. ಇದಕ್ಕೆ ಏನಂತ ಕರಿತೀವಿ? ಕೈನೋಟೋಕೋರ್. ಇದರಿಂದನೇ ಏನಾಗುತ್ತೆ? ಸ್ಪಿಂಡಲ್ ಫೈಬರ್ಸ್ ಎಲ್ಲ ಅಟ್ಯಾಚ್ ಆಗೋದು ಈ ತರ. ಸೊ ಆನ್ಸರ್ ಈಸ್ ಸಿ, ದಟ್ ಈಸ್ ಕೈನೆಟೋಕೋರ್. ಸೆಂಟ್ರೋಸೋಮ್ ಮತ್ತೆ ಸೆಂಟ್ರೋಮಿಯರ್ಗೆ ನೀವು ಕನ್ಫ್ಯೂಸ್ ಮಾಡ್ಕೊಂತೀರಾ. ಏನಂತ? ಸೆಂಟ್ರೋಮಿಯರ್ ಅಂತ ಅಂದ್ರೆ ಕ್ರೋಮೋಸೋಮ್ ಅಲ್ಲಿ ಬರುವಂತ ಸ್ಟ್ರಕ್ಚರ್, ಸರಿನಾ? ಸೆಂಟ್ರೋಸೋಮ್ ಅಂತಂದ್ರೆ ಇದು ಸಪರೇಟ್ ಏನು ಆರ್ಗನಲ್, DNA ಸೆಲ್ ಅಲ್ಲಿ ಇರುವಂತ ಸಪರೇಟ್ ಆರ್ಗನಲ್. ಇದರಲ್ಲಿ 2 ಸೆಂಟ್ರಿಯೋಲ್ ಇರುತ್ತೆ, ಪರ್ಪೆಂಡಿಕ್ಯುಲರ್ ಅರೇಂಜ್ ಆಗಿರೋ 2 ಸೆಂಟ್ರಿಯೋಲ್. ಅದರ ಅರೇಂಜ್ಮೆಂಟ್ ಕಾರ್ಟ್ವಿಲ್ ಅರೇಂಜ್ಮೆಂಟ್ ಅಂತ ಇದೆ, ಕೊಟ್ಟಿದಾರಲ್ಲ NCERT ಅಲ್ಲಿ, ಅದು. ಸೊ ದಟ್ ಈಸ್ ಸೆಂಟ್ರೋಸೋಮ್.
ಸೊ ಸೆಂಟ್ರೋಮಿಯರ್ ಮತ್ತೆ ಸೆಂಟ್ರೋಸೋಮ್ಗೆ ಕನ್ಫ್ಯೂಸ್ ಆಗಬೇಡಿ. ಅದನ್ನ ನೀವು ಒಂದ್ ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ. ಈ ತರ ವರ್ಡ್ಸ್, ಈ ತರ ಇರೋ ಅಂದ್ರೆ ಡೆಫಿನೇಷನ್ಸ್ ಎಲ್ಲ ಒಂದ್ ಕಡೆ ನೀವು ಬರ್ತಿಟ್ಕೊಳ್ಳಿ, ಮೀನಿಂಗ್ಸ್ ಎಲ್ಲ. ನೆಕ್ಸ್ಟ್, ದ ಫ್ಲಾಟೆಂಡ್ ಸ್ಯಾಕ್ಸ್ ಆಫ್ ಗ್ರಾನಾ ಆಫ್ ಕ್ಲೋರೋಪ್ಲಾಸ್ಟ್ ಆರ್ ಕಾಲ್ಡ್. ನೋಡಿ, ಗ್ರಾನಲ್ಲಿ ಇರುವಂತಹ ಫ್ಲಾಟೆಂಡ್ ಸ್ಯಾಕ್ ತರ ಸ್ಟ್ರಕ್ಚರ್ಸ್ ಇರುತ್ತಲ್ಲ, ಅದಕ್ಕೆ ಏನಂತ ಕರೀತಾರೆ ಅಂತ ಕೇಳ್ತಾರೆ. ದಟ್ ಈಸ್ ಥೈಲಕಾಯ್ಡ್ಸ್. ಹೌದಾ? ಮತ್ತೆ ಸ್ಟ್ರೋಮಾ ಲ್ಯಾಮೆಲ್ಲಾ ಅಂದ್ರೆ ಏನು? ಎರಡು ಗ್ರಾನನ ಕನೆಕ್ಟ್ ಮಾಡುವಂತ ಸ್ಟ್ರಕ್ಚರ್. ಇಲ್ಲೊಂದು ಗ್ರಾನ ಇದೆ, ಇಲ್ಲೊಂದು ಗ್ರಾನ ಇದೆ. ಸೊ ಇದನ್ನ ಕನೆಕ್ಟ್ ಮಾಡುವಂತ ಸ್ಟ್ರಕ್ಚರ್ ಯಾವುದು? ಸ್ಟ್ರೋಮಾ ಲ್ಯಾಮೆಲ್ಲಾ. ನೆಕ್ಸ್ಟ್, ಯಾವುದು? ಸ್ಟ್ರೋಮಾ ಅಂತ ಅಂದ್ರೇನು? ಒಳಗಡೆ ಇರುವಂತ ಫ್ಲೂಯಿಡ್. F0 F1 ಪಾರ್ಟಿಕಲ್ ಇದೇನು ATP ಸಿಂಥಸಿಸ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಬಯೋಲುಮಿನೆಸೆನ್ಸ್ ಈಸ್ ವೆಲ್ ಮಾರ್ಕ್ಡ್ ಇನ್. ಯಾವ್ದ್ರಲ್ಲಿ ನೋಡ್ತೀವಿ ಬಯೋಲುಮಿನೆಸೆನ್ಸ್? ದಟ್ ಈಸ್ ಟೀನೋಫೋರಾ. ಟೀನೋಫೋರಾದಲ್ಲಿ ನೋಡ್ತೀವಿ. ಸಿಲಿಂಡ್ರೇಟದಲ್ಲಿ ಇರೋದಿಲ್ಲ, ಮೊಲಸ್ಕಾ, ಪೊರಿಫೆರಾ ಇದ್ಯಾವ್ದ್ರಲ್ಲೂ ಇರೋದಿಲ್ಲ. ನೆಕ್ಸ್ಟ್, ದ ಸ್ಪೆಷಲೈಸ್ಡ್ ಸೆಲ್ಸ್ ಇನ್ ಪ್ಲಾಟಿಹೆಲ್ಮಿಂಥಸ್ which helps in osmoregulation and excretion is. ನೋಡಿ, ಪ್ಲಾಟಿಹೆಲ್ಮಿಂಥಸ್ ಅಲ್ಲಿ ಆಸ್ಮೋರೆಗ್ಯುಲೇಷನ್ ಮತ್ತೆ ಎಕ್ಸ್ಕ್ರೀಷನ್ ಗೆ ಹೆಲ್ಪ್ ಆಗುವಂತ ಸ್ಪೆಷಲ್ ಸೆಲ್ಸ್ ಯಾವುದು ಅಂತ ಕೇಳಿದರೆ ಅದಕ್ಕೆ ಏನಂತ ಕರಿತೀವಿ? ಫ್ಲೇಮ್ ಸೆಲ್ಸ್. ನೀವು ನಂಗೆ ಕಮೆಂಟ್ ಅಲ್ಲಿ ನೆಫ್ರಿಡಿಯಾ ಯಾವ, ಅದರ ಫಂಕ್ಷನ್ ಏನು? ನೆಫ್ರಿಡಿಯಾ ಯಾವ ಆರ್ಗಾನಿಸಮ್? ಸ್ಟಿಂಗಿಂಗ್ ಸೆಲ್ಸ್ ಯಾವ ಆರ್ಗಾನಿಸಮ್ ಅಲ್ಲಿ ಇರುತ್ತೆ? ಕೊಲ್ಲಾರ್ ಸೆಲ್ ಯಾವ ಆರ್ಗಾನಿಸಮ್ಸ್ ಅಲ್ಲಿ ಇರುತ್ತೆ ಅಂತಂದೇಳಿ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ದಿಸ್ ಇಸ್ ಅ ಸ್ಮಾಲ್ ಅಸೈನ್ಮೆಂಟ್ ಟು ಯು. ಸರಿನಾ? ಇದನ್ನ ನೀವು ನೋಡ್ಕೊಳ್ಳಿ, ನೋಡ್ಕೊಂಡು ಒಂದ್ ಕಡೆ ಬರ್ಕೊಳ್ಳಿ, ಅಥವಾ ಕಮೆಂಟ್ ಅಲ್ಲಿನೂ ಕೂಡ ನೀವು ಹಾಕಿ. ನಿಮಗೆ ಏನು ಹುಡುಕಿ ಆನ್ಸರ್ ಮಾಡಿದೀರಾ ಅಂತಂದ್ರೆ ನಿಮಗೇನೆ ಖುಷಿ ಆಗುತ್ತೆ. ಸೊ ಎಲ್ಲ ಗೊತ್ತಾಗುತ್ತೆ ಅಂತ. ಯಾಕಂದ್ರೆ ನೆಕ್ಸ್ಟ್ ಇದರಿಂದ ಕೂಡ ಕ್ವಶನ್ ಕೇಳ್ಬೋದು. ಸ್ಟಿಂಗಿಂಗ್ ಸೆಲ್ ಬಗ್ಗೆ ಕ್ವಶನ್ ಕೇಳ್ಬೋದು, ನೆಫ್ರಿಡಿಯಾ ಬಗ್ಗೆ ಕ್ವಶನ್ ಕೇಳ್ಬೋದು. ಸೊ ಹಾಗಾಗಿ ಸೊ 15 MCQs ಆಯ್ತು. ನೆಕ್ಸ್ಟ್ ನೋಡಿ, ಫಿಲ್ ಇನ್ ದ ಬ್ಲಾಂಕ್ಸ್. ಸೊ ಫಸ್ಟ್ ಕ್ವೆಶನ್. ಸೊ ಮುಂಚೆ ನೋಡಿ ಎಷ್ಟು ಕೊಡ್ತಾ ಇದ್ರು? 1 2 3 4 5 ಕ್ವೆಶನ್ಗೆ 5 ಕರೆಕ್ಟ್ ಆಗಿ ಆಪ್ಷನ್ಸ್ ಇರ್ತಾ ಇತ್ತು. ಬಟ್ ಈಗ ಎಷ್ಟು ಮಾಡಿದ್ದಾರೆ? 6 ಇರುತ್ತೆ. ಸರಿನಾ? ನೋಡಿ, ಫಸ್ಟ್ ಕ್ವೆಶನ್. ಇನ್ಯುಲಿನ್ ಇಸ್ ಅ ಪಾಲಿಮರ್ ಆಫ್. ಇನ್ಯುಲಿನ್ ಯಾವ್ದ್ರಿಂದ ಆಗಿರೋದು ಅಂತ ಕೇಳಿದ್ದಾರೆ. ಯಾವ್ದ್ರಿಂದ ಆಗಿದೆ? ದಟ್ ಈಸ್ ಫ್ರಕ್ಟೋಸ್. ಸೊ ಇನ್ಯುಲಿನ್ ಈಸ್ ಅ ಪಾಲಿಮರ್ ಆಫ್ fructose. This is for 16. Wait. So inulin is a polymer of what? Fructose. Next question. The coordinated movement of rows of dash causes the water laden with the food to be steered into the gullet of the protozoans. Yavdu? That answer is what? Cilia. Answer is what? Cilia. ಓಕೆನಾ? ಸೊ ಸೀಲಿಯಾ ಯಾವ ತರ ಕೆಲಸ ಮಾಡುತ್ತೆ ಅಂದ್ರೆ, ಒಟ್ಟಿಗೆ ಲೈಕ್ ಇದೊಂದು ಆರ್ಗಾನಿಸಮ್ ಇತ್ತು ಅಂತ ಅಂದ್ರೆ, ಸೊ ಇದಕ್ಕೆಲ್ಲ ಸರೌಂಡಿಂಗ್ ಏನಿರುತ್ತೆ? ಸೀಲಿಯಾ. ಸೊ ಬೋಟ್ ಅಲ್ಲಿ ನಾವ್ ಹೆಂಗೆ ಹುಟ್ಟಾಕೊಂಡು ಹೋಗ್ತೀವಲ್ಲ, ಎಲ್ಲ ಒಂದೇ ಡೈರೆಕ್ಷನ್ ಅಲ್ಲಿ ಇರಬೇಕು. ಸೊ ಅದೇ ತರನೇ ಈ ಸೀಲಿಯಾ ಕೂಡ ಹೆಲ್ಪ್ ಮಾಡುತ್ತೆ. ಎಲ್ಲ ಒಂದೇ ಡೈರೆಕ್ಷನ್ ಅಲ್ಲಿ ಸೊ ಹೋಗ್ಬಿಟ್ಟು ಫುಡ್ ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಇದರ 17th Cilia answer. Next, the nitrogen base found only in DNA. DNA ಅಲ್ಲಿ ಮಾತ್ರ ಇರುವಂತ ನೈಟ್ರೋಜನ್ ಬೇಸ್ ಯಾವುದು? ದಟ್ ಈಸ್ ಥೈಮಿನ್. ಅದೇ RNA ಅಲ್ಲಿ ಅಂತ ಕೇಳಿದ್ರೆ ನೆಕ್ಸ್ಟ್ ಏನಂತ ಬರೀತೀರಾ ಅವಾಗ ಆನ್ಸರ್? ದಟ್ ಈಸ್ ಯುರಾಸಿಲ್. ನೆಕ್ಸ್ಟ್, the outermost layer of the plant cell is. Plant cell ನ outermost layer ಯಾವುದು? ದಟ್ ಈಸ್ cell wall. So these are very easy, right? Next, the balancing organ of arthropods. ಇನ್ ಮಿಕ್ಕಿರೋದು ಒಂದೇ ಒಂದು ಯಾವುದು? ದಟ್ ಈಸ್ ಸ್ಟಾಟೋಸಿಸ್ಟ್. ಸೊ ಇದು 20th ಗೆ ಆನ್ಸರ್. ನೆಕ್ಸ್ಟ್, ಸೊ MCQs ಆಯ್ತು, ಫಿಲ್ ಇನ್ ದ ಬ್ಲಾಂಕ್ಸ್ ಆಯ್ತು. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವೆಶನ್ ಈ ವಿಡಿಯೋದಲ್ಲಿ ಸಾಲ್ವ್ ಮಾಡಿಸ್ತೀನಿ. 3 ಮಾರ್ಕ್ಸ್ ಮತ್ತೆ 5 ಮಾರ್ಕ್ಸ್ ಕ್ವೆಶನ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತೀನಿ. ಪಾರ್ಟ್ 2 ವಿಡಿಯೋದಲ್ಲಿ ಸಾಲ್ವ್ ಮಾಡಿಸ್ತೀನಿ. ಅದು ನಾನು ನಾಳೆ ಬೆಳಗ್ಗೆ ಅಷ್ಟರಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ. ನೆಕ್ಸ್ಟ್ ನೋಡಿ, 2 ಮಾರ್ಕ್ಸ್ ಕ್ವೆಶನ್ಸ್ 8 ಇರುತ್ತೆ, ಅದರಲ್ಲಿ 5 ಬರಿಬೇಕು. ಸಿ, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಕೀಮೋಸಿಂಥೆಟಿಕ್ ಅಂಡ್ ಫೋಟೋಸಿಂಥೆಟಿಕ್ ಫಾರ್ಮ್ಸ್ ಆಫ್ ಯು ಬ್ಯಾಕ್ಟೀರಿಯಾ. ನೋಡಿ, ಯು ಬ್ಯಾಕ್ಟೀರಿಯಾದಲ್ಲಿ 2 ಟೈಪ್ಸ್ ಇದೆ, ಒಂದು ಫೋಟೋಸಿಂಥೆಟಿಕ್ ಮತ್ತೆ ಕೀಮೋಸಿಂಥೆಟಿಕ್. ನೀವು ಒಂದು ಏನ್ ನೆನ್ಪಿಟ್ಕೋಬೇಕು ಯಾವಾಗ್ಲೂ ಥಿಯರಿ ಆನ್ಸರ್ಸ್ ಬರಿಬೇಕಾದ್ರೆ ಅಂದ್ರೆ, ನೋಡಿ ಡಿಫ್ರೆನ್ಶಿಯೇಟ್ ಅಂತ ಕೇಳಿದಾಗ
ಪ್ಯಾರಾಗ್ರಾಫ್ ಅಲ್ಲಿ ಡೆಫಿನೇಷನ್ ಟೈಪ್ ಬರ್ದು ಕುತ್ಕೋಬೇಡಿ. ಡಿಫ್ರೆನ್ಶಿಯೇಟ್ ಮೀನ್ಸ್ ಯು ನೀಡ್ ಟು ರೈಟ್ ಲೈಕ್ ದಿಸ್. ಏನ್ ಮಾಡ್ತೀರಾ, ಫೋಟೋಸಿಂಥೆಟಿಕ್ ಕೀಮೋಸಿಂಥೆಟಿಕ್ ಅಂತ ಬರ್ದು ಟೇಬುಲರ್ ಕಾಲಮ್ ಹಾಕಿ ಇಲ್ಲಿ ಒಂದೆರಡು ಪಾಯಿಂಟ್ ಇಲ್ಲೊಂದೆರಡು ಪಾಯಿಂಟ್ ಬರಿಬೇಕಾಗತ್ತೆ. ಸೊ ನೀವು ಯಾವಾಗ ಈ ತರ ಕರೆಕ್ಟ್ ಆಗಿ ಬರೀತೀರಾ ಆವಾಗ ಮಾತ್ರ ಮಾರ್ಕ್ಸ್ ಸಿಗುತ್ತೆ. ಡಿಫ್ರೆನ್ಶಿಯೇಟ್ ಅಂತ ಅವರೇ ಕೇಳ್ತಿದ್ದಾರೆ, ಸೊ ನೀವು ಡಿಫ್ರೆನ್ಶಿಯೇಟ್ ಮಾಡಿ ತೋರಿಸ್ಬೇಕು. ಅಲ್ಲಿ ಪ್ಯಾರಾಗ್ರಾಫ್ ಅಲ್ಲಿ ಬರೆದ್ರೆ ಅದು ನಾರ್ಮಲ್ ಕ್ವೆಶನ್ ತರ ಆಗುತ್ತೆ. ಅವ್ರು ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಡಿಫೈನ್ ಕೀಮೋಸಿಂಥೆಟಿಕ್ ಮತ್ತೆ ಡಿಫೈನ್ ಫೋಟೋಸಿಂಥೆಟಿಕ್ ಅಂತಾನೆ ಕೇಳ್ತಿದ್ರಲ್ವಾ. ಸೊ ಯಾಕೆ ಡಿಫ್ರೆನ್ಶಿಯೇಟ್ ಅಂತ ಕೇಳಿದ್ರೆ ನೀವು ಡಿಫ್ರೆನ್ಶಿಯೇಟ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ಲಿ ಅಂತಾನೆ ಕೇಳ್ತಾ ಇರೋದು. ಸೊ ಯು ನೀಡ್ ಟು ಡಿಫ್ರೆನ್ಶಿಯೇಟ್ ಲೈಕ್ ದಿಸ್. ಓಕೆನಾ. ನೆಕ್ಸ್ಟ್, ನೇಮ್ ದ 2 stages in the life cycle of mosses. ಸೊ ಮೋಸಸ್ಸಿನ ಸ್ಟೇಜಸ್ ಕೇಳ್ತಾ ಇದ್ರೆ ಯಾವ್ದು ಪ್ರೋಟೋನಿಮಾ ಫಸ್ಟ್ ಸ್ಟೇಜ್ ಮತ್ತೆ ಸೆಕೆಂಡ್ ಸ್ಟೇಜ್, ದಟ್ ಇಸ್ ನೋನ್ ಆಸ್ ಲೀಫಿ ಸ್ಟೇಜ್. ನಾನು ಟೋಟಲ್ ಪ್ಲಾಂಟ್ ಕಿಂಗ್ಡಮ್ ಲೆಸನ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೇ ಲಿಸ್ಟ್ ಅಲ್ಲಿ ಪ್ಲಾಂಟ್ ಕಿಂಗ್ಡಮ್ ಅಂತ ಸಿಗುತ್ತೆ, ಅದನ್ನ ಓಪನ್ ಮಾಡಿ ಎಲ್ಲ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಇಂದ ಲಾಸ್ಟ್ ಏಂಜಿಯೋಸ್ಪರ್ಮ್ಸ್ ತನಕನು ಒಂದು ಟೋಟಲ್ 6 ವಿಡಿಯೋಸ್ ಇದೆ. 6 ವಿಡಿಯೋಸ್ ಎಲ್ಲ ಟಾಪಿಕ್ಸ್ ಕವರ್ ಆಗುತ್ತೆ. ಸೊ ಇದರಲ್ಲಿ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವ್ದ್ರಲ್ಲಿ ಬ್ರಯೋಫೈಟ್ಸ್ ಅಂತ ಇದೆ, ಸೊ ಅದರಲ್ಲಿ ಈ ಸ್ಟೇಜಸ್ ಯಾವ ತರ ಪ್ರೊಡ್ಯೂಸ್ ಆಗುತ್ತೆ. ಮತ್ತೆ NCERT ಅಲ್ಲಿ ತುಂಬಾ ಕನ್ಫ್ಯೂಸಿಂಗ್ ಲೈನ್ಸ್ ಇದೆ, ಯಾವ್ದಾದ್ಮೇಲೆ ಯಾವ್ದು ಕರೆಕ್ಟ್ ಪ್ರೊಸೀಜರ್. ಎಸ್ಪೆಷಲಿ ಜಿಮ್ನೋಸ್ಪರ್ಮ್ ಅಂತೂ ಕರೆಕ್ಟ್ ಆಗಿ ಪ್ರಾಸೆಸ್ ಇಲ್ಲೇ ಇಲ್ಲ ಅದರಲ್ಲಿ. ಸೊ ಅದನ್ನ ನಾನು ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಪಾಯಿಂಟ್ಸ್ ಕೂಡ ಅದರಲ್ಲಿ ಹಾಕಿದ್ದೀನಿ ಸ್ಲೈಡ್ಸ್ ಅಲ್ಲಿ, ನೀವು ಅದನ್ನ ನೋಡ್ಬೋದು. ನೆಕ್ಸ್ಟ್, ಮೆನ್ಷನ್ 2 ಮೇಜರ್ ಟೈಪ್ಸ್ ಆಫ್ ಇನ್ಫ್ಲೋರೆಸೆನ್ಸ್. ಮಾರ್ಫಾಲಜಿ ಲೆಸನ್ ಇಂದ ಬಂದಿರೋ ಕ್ವಶನ್. ಇನ್ಫ್ಲೋರೆಸೆನ್ಸ್ ಇನ ಟೈಪ್ಸ್ ಹೇಳಿ ಅಂತ ಕೇಳ್ತಾರೆ. ಯಾವ್ದು ಬರೀ ಮೆನ್ಷನ್ ಮಾಡಬೇಕು ಅಷ್ಟೇ, ಡೆಫಿನೇಷನ್ ಏನು ಬರೆಯೋ ಹಾಗಿಲ್ಲ. ರೆಸಿಮೋಸ್ ಮತ್ತೆ ಸೈಮೋಸ್ ಇನ್ಫ್ಲೋರೆಸೆನ್ಸ್. ನೆಕ್ಸ್ಟ್, ವಾಟ್ ಆರ್ ಬುಲ್ಲಿಫಾರ್ಮ್ ಸೆಲ್ಸ್, ವಾಟ್ ಇಸ್ ದೇರ್ ಫಂಕ್ಷನ್. ಸೊ ಅನಾಟಮಿ ಲೆಸನ್ ಇಂದ ಕೇಳಿರೋ ಕ್ವಶನ್. ಬುಲ್ಲಿಫಾರ್ಮ್ ಸೆಲ್ಸ್ ಅಂದ್ರೆ ಏನು ಇಲ್ಲಿ ನೋಡಿ ಡೆಫಿನೇಷನ್ ಇದೆ. ಇನ್ ಗ್ರಾಸಸ್ ಸರ್ಟನ್ ಅಡಾಕ್ಸಿಯಲ್ ಎಪಿಡರ್ಮಿಸ್. ಓಕೆನಾ, ಅಡಾಕ್ಸಿಯಲ್ ಅಂದ್ರೆ ಅಪ್ಪರ್ ಎಪಿಡರ್ಮಿಸ್ cells along with the veins modify themselves into large empty colorless cells. Now these cells are known as what? Bulliform cells. ಏನಕ್ಕೆ ಹೆಲ್ಪ್ ಆಗುತ್ತೆ, ನೀವು ಗ್ರಾಸಸ್ ನೋಡಿರ್ಬೋದು ಜಾಸ್ತಿ ಬಿಸಿಲಿದ್ರೆ ಅದು ರೋಲ್ ಆಗಿರುತ್ತೆ. ಸೊ ಯಾಕೆ ಇನ್ವರ್ಡ್ ರೋಲ್ ಆಗುತ್ತೆ ಅಂತಂದ್ರೆ ಓನ್ಲಿ ಟು ಅವಾಯ್ಡ್ ವಾಟರ್ ಲಾಸ್. ಓಕೆ, ಸೊ ದಟ್ ಈಸ್ ಟು ಮಿನಿಮೈಸ್ ವಾಟರ್ ಲಾಸ್. ಸರಿನಾ. ನೆಕ್ಸ್ಟ್, ಕ್ಲಾಸಿಫೈ ದ ಕ್ರೋಮೋಸೋಮ್ಸ್ ಬೇಸ್ಡ್ ಆನ್ ದೇರ್ ಪೊಸಿಷನ್ ಆಫ್ ಸೆಂಟ್ರೋಮಿಯರ್. ಸೊ ಬೇಸ್ಡ್ ಆನ್ ದ ಪೊಸಿಷನ್ ಆಫ್ ಸೆಂಟ್ರೋಮಿಯರ್ ಅಂತಂದ್ರೆ ಯಾವ್ದು 4 ಇದೆ. ಇದ್ರ ಬಗ್ಗೆ ನೀವು ಒಂದೊಂದು ಲೈನ್ ಬರೀತೀರಾ, ಯಾಕಂದ್ರೆ ಕ್ಲಾಸಿಫೈ ದ ಕ್ರೋಮೋಸೋಮ್ ಬೇಸ್ಡ್ ಆನ್ ಪೊಸಿಷನ್ ಆಫ್ ದ ಸೆಂಟ್ರೋಮಿಯರ್ ಅಂತ ಕೇಳಿದ್ದಾರೆ. ಸೊ ಮೆಟಾಸೆಂಟ್ರಿಕ್ ಅಲ್ಲಿ ಸೆಂಟ್ರೋಮಿಯರ್ ಎಲ್ಲಿರುತ್ತೆ, ಸಬ್ ಮೆಟಾಸೆಂಟ್ರಿಕ್ ಅಲ್ಲಿ ಎಲ್ಲಿರುತ್ತೆ, ಆಕ್ರೋಸೆಂಟ್ರಿಕ್ ಅಲ್ಲಿ ಎಲ್ಲಿ, ಥಿಲೋಸೆಂಟ್ರಿಕ್ ಅಲ್ಲಿ ಎಲ್ಲಿ ಅಂತ ಬರೀತೀರಾ. ಡಯಾಗ್ರಾಮ್ ಏನು ಹಾಕೋದು ಇಲ್ಲಿ ನೆಸೆಸಿಟಿ ಇಲ್ಲ. ನೆಕ್ಸ್ಟ್, ವಾಟ್ ಆರ್ ಮ್ಯಾಕ್ರೋ ಬಯೋಮಾಲಿಕ್ಯೂಲ್ಸ್, ಗಿವ್ 1 ಎಕ್ಸಾಂಪಲ್ಸ್. ಸೊ ಇದು 25th ಸೆಲ್ ಇಂದ ನೆಕ್ಸ್ಟ್ ಇರೋದು ಬಯೋಮಾಲಿಕ್ಯೂಲ್ಸ್ ಇಂದ. ಮ್ಯಾಕ್ರೋ ಬಯೋಮಾಲಿಕ್ಯೂಲ್ಸ್ ಅಂದ್ರೆ ಏನು, ಅದಕ್ಕೆ ಎಕ್ಸಾಂಪಲ್ ಕೊಡಿ ಅಂತ ಕೇಳ್ತಾರೆ. ಬಯೋಮಾಲಿಕ್ಯೂಲ್ಸ್, ಮ್ಯಾಕ್ರೋ ಬಯೋಮಾಲಿಕ್ಯೂಲ್ಸ್ ಅಂದ್ರೆ ಬಯೋಮಾಲಿಕ್ಯೂಲ್ಸ್ ಇನ ವೇಟ್ ಯಾವುದು ರೇಂಜ್ 10,000 ಅಷ್ಟು ರೇಂಜ್ ಅಲ್ಲಿ ಇದ್ರೆ, ದಟ್ ಈಸ್ 10,000 ಡಾಲ್ಟನ್ ರೇಂಜ್ ಅಲ್ಲಿ ಇದ್ರೆ ಅದನ್ನ ಏನಂತ ಕರಿತೀವಿ, ಮ್ಯಾಕ್ರೋ ಮಾಲಿಕ್ಯೂಲ್ಸ್. ಓಕೆನಾ. ಮತ್ತೆ ಅದರ ಎಕ್ಸಾಂಪಲ್ ಯಾವುದು, ಪ್ರೋಟೀನ್ ಬರುತ್ತೆ, ಪಾಲಿಸ್ಯಾಕರೈಡ್ ಬರುತ್ತೆ, ಸೊ ನ್ಯೂಕ್ಲಿಕ್ ಆಸಿಡ್ ಬರುತ್ತೆ, ಇದೆಲ್ಲ ಯಾವುದಕ್ಕೆ ಬರುತ್ತೆ, ಮ್ಯಾಕ್ರೋ. ಇದೇ ತರ ಮೈಕ್ರೋಗೂ ನೋಡ್ಕೊಳ್ಳಿ. ಆಮೇಲೆ ಮೈಕ್ರೋಗೆ ಡಿಫ್ರೆನ್ಶಿಯೇಟ್ ಅಂತ ಹೇಳಿ ನೆಕ್ಸ್ಟ್ ಕ್ವೆಶನ್ ನಿಮಗೆ ಕೇಳ್ಬೋದು. ಸೊ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಬಯೋ ಮ್ಯಾಕ್ರೋ ಮಾಲಿಕ್ಯೂಲ್, ಬಯೋ ಮೈಕ್ರೋ ಮಾಲಿಕ್ಯೂಲ್ಸ್ ಅಂತ ಕೇಳ್ತಾರೆ. ಅದಕ್ಕೆ ನೀವು ಡಿಫ್ರೆನ್ಶಿಯೇಟ್ ಮಾಡ್ಬಿಟ್ಟು ಯಾವ ತರ ಒಂದು 4 ಪಾಯಿಂಟ್ ಆರಾಮಾಗಿ ಆಗುತ್ತೆ. ಸೈಜ್ ಇಂದ ಡಿಫ್ರೆನ್ಶಿಯೇಟ್ ಮಾಡ್ಬೋದು, ಮತ್ತೆ ಆಸಿಡ್ ಸಾಲ್ಯುಬಲ್, ಆಸಿಡ್ ಇನ್ಸಾಲ್ಯುಬಲ್ ಪೂಲ್ ಅಲ್ಲಿ ಬರುತ್ತೆ ಅದನ್ನ ಬರೀಬಹುದು, ಮತ್ತೆ ಎಕ್ಸಾಂಪಲ್ಸ್ ಕೂಡ ನೀವು ಅದರಲ್ಲಿ ಮೆನ್ಷನ್ ಮಾಡ್ಬೋದು. ಸೊ ಇದು ನೋಡ್ಕೊಳ್ಳಿ ಕಾನ್ಸೆಪ್ಟ್. ನೆಕ್ಸ್ಟ್, ಡಿಫ್ರೆನ್ಶಿಯೇಟ್ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂಡ್ ಪ್ಯಾಸಿವ್ ಟ್ರಾನ್ಸ್ಪೋರ್ಟ್. ಡಿಫ್ರೆನ್ಶಿಯೇಟ್ ಅಂದ ತಕ್ಷಣ ಗೊತ್ತಾಯ್ತಲ್ಲ ಯಾವ ತರ ಮಾಡ್ತೀರಾ. ಸೊ ಲೈಕ್ ದಿಸ್ ಯು ನೀಡ್ ಟು ಡಿಫ್ರೆನ್ಶಿಯೇಟ್. ಸೊ ಇಲ್ಲಿ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಬರೀತೀರಾ. ನೆಕ್ಸ್ಟ್ ಪ್ಯಾಸಿವ್ ಟ್ರಾನ್ಸ್ಪೋರ್ಟ್. ಆಕ್ಟಿವ್ ಅಂತಂದ್ರೆ ದಟ್ ಈಸ್ ಅಗೇನ್ಸ್ಟ್ ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್. ಓಕೆನಾ. ಸೊ ಪ್ಯಾಸಿವ್ ಅಂತಂದ್ರೆ ಅಲಾಂಗ್ ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್. ಇದು ಅಗೇನ್ಸ್ಟ್ ಹೋಗೋದ್ರಿಂದ ಇದಕ್ಕೆ ಏನ್ ಬೇಕಾಗುತ್ತೆ, ಇಟ್ ರಿಕ್ವೈರ್ಸ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ATP. ಪ್ಯಾಸಿವ್ ಟ್ರಾನ್ಸ್ಪೋರ್ಟಿಗೆ ಎನರ್ಜಿ ಬೇಕಾಗಿಲ್ಲ, ರೈಟ್. ಯಾಕಂದ್ರೆ ಇದು ಆರಾಮಾಗಿ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಯಾವ ತರ ಇರುತ್ತೆ, ಹೈಯರ್ ಇಂದ ಲೋಯರ್ ಆರಾಮಾಗಿ ಹಂಗೇನೆ ಹೋಗುತ್ತೆ. ಸೊ ಇಟ್ ಡಸಂಟ್ ರಿಕ್ವೈರ್ ಎನಿ ಎನರ್ಜಿ, ಬಟ್ ಆಕ್ಟಿವ್ ರಿಕ್ವೈರ್ಸ್ ಎನರ್ಜಿ. ಅದನ್ನ ನೀವು ಡಿಫ್ರೆನ್ಶಿಯೇಟ್ ಮಾಡಿ ಬರೀತೀರಾ 2 ಪಾಯಿಂಟ್ಸ್. ನೆಕ್ಸ್ಟ್, ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಓಪನ್ ಅಂಡ್ ಕ್ಲೋಸ್ಡ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳಿದ್ದಾರೆ. ಸೊ ಸರ್ಕ್ಯುಲೇಟರಿ ಸಿಸ್ಟಮ್, ಓಪನ್ ಮತ್ತೆ ಕ್ಲೋಸ್ ಸಿಸ್ಟಮ್ ಏನಿದೆಲ್ಲ ಅದನ್ನ ಬರೀತೀರಾ. ಯಾವ ತರ ಇದರಲ್ಲಿ ಆರ್ಗನ್ಸ್ ಯಾವುದು ಇರೋದಿಲ್ಲ, ಡೈರೆಕ್ಟ್ ಆಗಿ ಬಾಡಿ ಕ್ಯಾವಿಟೀಸ್ ಮುಖಾಂತರ ಫ್ಲೋ ಆಗುತ್ತೆ. ಮತ್ತೆ ಎಕ್ಸಾಂಪಲ್ಸ್ ಯಾವ್ದು ಬರೀತೀರಾ, ಆರ್ಥ್ರೋಪೋಡ್, ಮೊಲಸ್ಕಾ. ಕ್ಲೋಸ್ಡ್ಗೆನೆ
ಕ್ಲೋಸ್ಡ್ಗೆ ಕಾರ್ಡೇಟ್ಸ್ ಮತ್ತೆ ಇನ್ವರ್ಟಿಬ್ರೇಟ್ಸ್ ಅಲ್ಲಿರುವಂತಹ ಅರ್ಥವಾರ್ಮ್ ಎಕ್ಸಾಂಪಲ್ ಆ ಥರ ಬರ್ತು ಡಿಫ್ರೆನ್ಶಿಯೇಟ್ ಮಾಡಿ ಬರೀತೀರ. ಎರಡೆರಡು ಪಾಯಿಂಟ್ ಡಿಫ್ರೆನ್ಶಿಯೇಟ್, ಇಲ್ಲೆರಡು ಪಾಯಿಂಟ್ ಡಿಫ್ರೆನ್ಶಿಯೇಟ್ ಮಾಡಿ ನೀವು ಬರೀತೀರ. ಸೊ ಇಲ್ಲಿಗೆ 2 ಮಾರ್ಕ್ಸ್ ಕ್ವೆಶನ್ಸ್ ತನಕ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ 3 ಮಾರ್ಕ್ಸ್ ಮತ್ತೆ 5 ಮಾರ್ಕ್ಸ್ ಕ್ವೆಶನ್ನ ಡಿಸ್ಕಸ್ ಮಾಡೋಣ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಾನು ಕೇಳಿದ್ನಲ್ಲ ಆ ಕ್ವೆಶನ್ MCQ ಅಲ್ಲಿ ನೆಫ್ರಿಡಿಯಾ ಮತ್ತೆ ಕೋಲಾರ್ ಸೆಲ್ಸ್ ಅದೆಲ್ಲ ಅದರ ಫಂಕ್ಷನ್ಸ್ ಮತ್ತೆ ಆರ್ಗಾನಿಸಮ್ ಏನಿರುತ್ತೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ, ಅವರಿಗೂ ಮಿಡ್ ಟರ್ಮ್ ಎಕ್ಸಾಮ್ ಪ್ರಿಪರೇಷನ್ಗೆ ಹೆಲ್ಪ್ ಆಗುತ್ತೆ. ಸೊ ಸ್ಟೇ ಟ್ಯೂನ್ಡ್, ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.